ಅತ್ತೆ, ನಾವು ಕೂಡ ಮನೆಯಲ್ಲಿ ಕ್ರಿಸ್ಮಸ್ ಹಬ್ಬ ಸೆಲೆಬ್ರೇಷನ್ ಮಾಡೋಣವಾ? ತಪ್ಪದೆ ಸೊಸೆ, ನಮ್ಮ ಮನೆಯಲ್ಲಿ ಪ್ರತಿ ಹಬ್ಬ ಸೆಲೆಬ್ರೇಟ್ ಮಾಡ್ಕೋಬೇಕು. ಅದು ಕೂಡ ಮಾಮೂಲಾಗಿ ಅಲ್ಲ ತಾಯಿ, ಘನವಾಗಿ ಅದ್ಭುತವಾಗಿ ನಡಿಬೇಕು. ನಮ್ಮನ್ನ ನೋಡಿ ಎಲ್ರೂ ಮೆಚ್ಕೋಬೇಕು. ನಮ್ ಹಾಗೆ ಪ್ರತಿಯೊಬ್ರು ಆಲೋಚಿಸ್ಬೇಕು. ಮತ್ತೆ ಮಾವ ಹಿಂಗೋ ಅವರಿಗೂ ನೀವು ಹೇಳ್ತೀರತ್ತೆ? ಸೊಸೆ, ಈ ಮನೇಲಿ ಯಾರು ಏನಕ್ಕೂ ಅಡ್ಡ ಹೇಳಲ್ಲ. ಈ ಮನೇಲಿರೋರು ಎಲ್ಲ ಹಬ್ಬಗಳನ್ನ ಇಷ್ಟವಾಗಿ ನಡೆಸ್ಬೇಕು ಅಂತ ಅಂದ್ಕೊಳ್ಳೋರೆ ಹೊರತು ತಪ್ಪ ಹೇಳಲ್ಲ. ಅಂದ್ರೆ ಅತ್ತೆ, ನಾನ್ ಹೋಗಿ ನಮ್ಮ ಊರಿನವರಿಗೆ ನಮ್ಮ ಮನೇಲಿ ಕ್ರಿಸ್ಮಸ್ ಹಬ್ಬ ನಡೆಯುತ್ತೆ, ತಪ್ಪದೆ ಪ್ರತಿಯೊಬ್ರು ಬರ್ಬೇಕು ಅಂತ ಹೇಳ್ಬರ್ತೀನಿ. ಸೊಸೆ, ನೀನು ಒಂದು ದಿಕ್ಕಿಗೆ ಹೋಗಿ ಹೇಳು, ನಾನು ಇನ್ನೊಂದು ದಿಕ್ಕಿಗೆ ಹೋಗಿ ನಮ್ಮ ಮನೇಲಿ ಕ್ರಿಸ್ಮಸ್ ಹಬ್ಬನ ಬ್ರಹ್ಮಾಂಡವಾಗಿ ನಡೀತಾ ಇದೀವಿ, ಎಲ್ರು ಬನ್ನಿ ಅಂತ ಹೇಳಿ ಬರ್ತೀನಿ. ಅತ್ತೆ, ಸೆಲೆಬ್ರೇಷನ್ ಅಂದ್ರೆ ಅನಾಮಿಕಾ, ಖರ್ಚು ಇಲ್ಲದೆ ಯಾವ ಹಬ್ಬವೂ ಗ್ರ್ಯಾಂಡ್ ಆಗಿ ನಡೆಯಲ್ಲ. ಪ್ರತಿ ಹಬ್ಬಕ್ಕೂ ದುಡ್ಡು ಬಹಳ ಅಗತ್ಯ. ಎಷ್ಟು ಖರ್ಚು ಮಾಡ್ತೀಯೋ ನಿನ್ನಿಷ್ಟ. ಕ್ರಿಸ್ಮಸ್ ಅನ್ನ ಹೇಗೆ ಸೆಲೆಬ್ರೇಟ್ ಮಾಡ್ಬೇಕು ಅಂತ ನೀನ್ ಅಂದ್ಕೋತಾ ಇದೀಯೋ ಹಾಗೆ ಮಾಡು. ಖರ್ಚಿನ ಬಗ್ಗೆ ನಾನೇನು ಅಡ್ಡ ಹೇಳಲ್ಲ, ಬೇಡ ಅಂತ ನಾನೇ ಯಾವತ್ತೂ ಅಡ್ಡ ಹೇಳಲ್ಲ. ನನ್ನ ಒಳ್ಳೆ ಅತ್ತೆ ಎಂದು ಸೊಸೆ ಅನಾಮಿಕಾ ಅತ್ತೆ ಶಾರದಳನ್ನ ಮೆಚ್ಚಿಕೊಳ್ಳುತ್ತಾಳೆ. ನೀನು ನನಗಿಂತ ಡಬಲ್ ಒಳ್ಳೆವಳು ಕಣೆ. ಧನಿಕ ಬಡವರು ಅಂತ ನೋಡಲ್ಲ, ಕಷ್ಟ ನಷ್ಟ ನೋಡ್ತೀಯ, ಕೈಲಾದಷ್ಟು ಸಹಾಯ ಮಾಡ್ತೀಯ. ಪ್ರತಿಯೊಬ್ಬರಲ್ಲೂ ನಿನ್ನ ಸಂತೋಷವನ್ನ, ನಿನ್ನ ಆನಂದವನ್ನ, ನಿನ್ನ ನಗುನ ನೋಡ್ಕೋತೀಯ. ಪ್ರತಿ ಹಬ್ಬವನ್ನು ನಮ್ಮನೆಯಲ್ಲಿ ಅದ್ದೂರಿಯಾಗಿ ನಡೆಸ್ತೀಯ. ಎಲ್ರೂ ಸಮಾನ ಅಂತ ಮಾತಿನಲ್ಲಿ ಅಲ್ಲದೆ ಕೈಯಲ್ಲಿ ಮಾಡಿ ತೋರಿಸ್ತೀಯ. ನಿಜ ಹೇಳತ್ತೆ, ನೀವೆಲ್ಲರೂ ನನ್ನನ್ನ ಅರ್ಥ ಮಾಡ್ಕೊಳ್ದೆ ಹೋಗಿದ್ರೆ ನಾನೇನು ಮಾಡಕ್ಕಾಗ್ತಾ ಇರ್ಲಿಲ್ಲ. ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ನನಗೆ ಇದು ಸಾಧ್ಯವಾಗ್ತಾ ಇದೆ. ನಿನ್ನ ನೋಡ್ತಾ ಇದ್ರೆ ನನಗೆ ಬಹಳ ಗರ್ವ ಅನ್ಸುತ್ತೆ ಸೊಸೆ. ಈ ಕ್ರಿಸ್ಮಸ್ ಅನ್ನು ಕೂಡ ಬಹಳ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡು. ಹಾಗೆ ಅತ್ತೆ ಎಂದು ಅತ್ತೆ ಸೊಸೆರು ಮಾತನಾಡಿಕೊಂಡು ಮನೆಯೊಳಗಿಂದ ಹೋಗುತ್ತಾ ಇರುವಾಗ ಹೊರಗಿನಿಂದ ತಂದೆ ಮಗ ಪ್ರಸಾದ್ ರಮೇಶರು ಬರುತ್ತಾರೆ. ಎಲ್ಲಿಗೆ ಶಾರದಾ, ಅತ್ತೆ ಸೊಸೆಯರಿಬ್ಬರು ಸೇರಿ ಹೋಗ್ತಾ ಇದ್ದೀರಾ? ಇನ್ನೂ ಅರ್ಥವಾಗಿಲ್ವಾಪ, ಕ್ರಿಸ್ಮಸ್ ಹಬ್ಬ ಬರ್ತಾ ಇದೆ ಅಲ್ಲ, ಈಗ ಅತ್ತೆ ಸೊಸೆಯರಿಬ್ಬರು ಊರೆಲ್ಲ ತಿರುಗುತ್ತಾ ಪ್ರತಿ ಮನೆಗೂ ಹೋಗಿ ನಮ್ಮನೇಲಿ ಕ್ರಿಸ್ಮಸ್ ಹಬ್ಬ ಅದ್ದೂರಿಯಾಗಿ ನಡೆಯುತ್ತೆ, ಪ್ರತಿಯೊಬ್ರು ಬನ್ನಿ, ಬಂದವರೆಲ್ಲರಿಗೂ ಸಾಂತಾ ಕ್ಲಾಸ್ ಗೊಂಬೆನ ಗಿಫ್ಟ್ ಆಗಿ ಕೊಡ್ತೀನಿ ಅಂತ ಹೇಳಕ್ ಹೋಗ್ತಾ ಇದ್ದಾರೆ ಅಲ್ವೇನಮ್ಮ? ಈ ಅತ್ತೆ ಸೊಸೆರ ಮನಸ್ಸನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ಮಗನೇ. ಇನ್ನು ತಡಬೇಕು ಶಾರದಾ, ಹೋಗಿ ಹೋಗಿ ಮಾಡ್ಬೇಕದ್ದನ್ನ ಮಾಡಿ. ಮಾವಯ್ಯ, ದುಡ್ಡಲ್ವ ತಾಯಿ? ಹೌದು ಮಾವಯ್ಯ, ಎಷ್ಟು ಬೇಕೋ ಏನೇನ್ ತಗೊಂಡ್ಬರ್ಬೇಕೋ ಎಲ್ಲ ಒಂದೇ ಸಲ ಹೇಳಮ್ಮ, ಎಲ್ಲದಕ್ಕೂ ಸೇರಿ ಬ್ಯಾಂಕಿಂದ ತಗೊಂಡ್ಬರ್ತೀನಿ. ಮನಸ್ಸಿರುವ ಮಾವಯ್ಯ ಅಂತ ಯಾರಾದ್ರೂ ಕೇಳಿದ್ರು ಅಂದ್ರೆ ನಾನು ಖಚಿತವಾಗಿ ನಿಮ್ಮ ಹೆಸರೇ ಹೇಳ್ತೀನಿ ಮಾವಯ್ಯ. ಬಹಳ ಸಂತೋಷ ಸೊಸೆ, ಮೊದಲು ನೀವು ಹೋಗಿ ಬನ್ನಿ. ಅನಾಮಿಕಾ, ಮತ್ತೆ ನನ್ನ ಬಗ್ಗೆ ಏನು ಹೇಳಲ್ವಾ? ಏನ್ ಮಾತು, ನಿಮ್ ಬಗ್ಗೆ ಹೇಳ್ದೆ ಇರ್ತೀನ ಹೇಳಿ? ನನ್ ಗಂಡ ಬಂಗಾರ ಎಂದು ಅನಾಮಿಕಾ ಹೇಳುತ್ತಾ ಇರುವಾಗ ಮಧ್ಯದಲ್ಲಿ ಶಾರದ ಸೇರ್ಕೊಂಡು, ಹೆಂಡತಿ ಮಾತು ಕೇಳ್ತಾನೆ ಅಂತ ಹೆಂಡತಿ ಸರಿಗಿಡ್ಕೊಂಡು ಓಡಾಡೋ ಗಂಡ ಅಂತ ಹೇಳು ಸೊಸೆ. ಅಮ್ಮ ಎಂದು ಕೋಪದಿಂದ ಮನೆಯೊಳಗೆ ಹೋಗ್ತಾನೆ ರಮೇಶ್. ಅತ್ತೆ ಸೊಸೆರು ನಗುತ್ತಾ ಒಂದೊಂದು ದಿಕ್ಕಿಗೆ ಹೊರಟು ಹೋಗುತ್ತಾರೆ. ತಂದೆ ಮಗ ಮನೆಯಲ್ಲಿ ಕೂತ್ಕೊಂಡು, ಅಪ್ಪ, ಈ ಕ್ರಿಸ್ಮಸ್ ಸೆಲೆಬ್ರೇಷನ್ಗಾಗಿ ಎಷ್ಟು ಖರ್ಚಾಗುತ್ತೆ? ನನಗ್ ಮಾತ್ರ ಏನ್ ಗೊತ್ತು ಮಗನೇ, ಈ ಅತ್ತೆ ಸೊಸೆರು ಏನ್ ಮಾತಾಡ್ಕೋತಾ ಇದ್ದಾರೋ, ಹೇಗೆ ಈ ಕ್ರಿಸ್ಮಸ್ ಹಬ್ಬನ ಸೆಲೆಬ್ರೇಟ್ ಮಾಡ್ಬೇಕು ಅಂದ್ಕೊಂಡಿದ್ದಾರೋ ಗೊತ್ತಿಲ್ವಲ್ಲ. ಅಂದ್ರೆ ಅಪ್ಪ, ಈ ಅತ್ತೆ ಸೊಸೆರು ಬರೋವರೆಗೂ ವೇಟ್ ಮಾಡ್ಬೇಕು ಅನ್ನೋ ಮಾತು ಎಂದು ರಮೇಶ್ ಹೇಳುತ್ತಾ ಇರುವಾಗ ಸೆಲ್ ಫೋನ್ ಮೊಳಗುತ್ತದೆ. ಸಿಟಿಯಿಂದ ತಮ್ಮ ವಿನೋದ್ ಫೋನ್ ಮಾಡ್ತಾ ಇದ್ದಾನಪ್ಪ. ಮಾತಾಡು ಮಗನೇ. ಹಲೋ ತಮ್ಮ. ಅಣ್ಣಯ್ಯ, ಚೆನ್ನಾಗಿದ್ದೀಯಾ? ಎಲ್ಲ ಓಕೆ ತಮ್ಮ. ಇದಕ್ಕೂ ಮೊದ್ಲು ಅತ್ತಿಗೆ ಫೋನ್ ಮಾಡಿದ್ಲು ಅಣ್ಣಯ್ಯ. ನೀನ್ ಫೋನ್ ಬಂದಾಗ್ಲೇ ಅಂದ್ಕೊಂಡೆ ಕಣೋ, ಖಚಿತವಾಗಿ ನಿಮ್ಮ ಅತ್ತಿಗೆ ಅನಾಮಿಕಾ ಫೋನ್ ಮಾಡಿ ನಮ್ಮ ಮನೇಲಿ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಅಂತ ಖಚಿತವಾಗಿ ಬರಬೇಕು ಅಂತ ಹೇಳಿರ್ತಾಳೆ ಅನ್ಕೊಂಡೆ. ಹೌದು ಅಣ್ಣಯ್ಯ, ನೀನ್ ಅಂದ್ಕೊಂಡಿದ್ದು ನಿಜನೇ, ಅತ್ತಿಗೆ ಫೋನ್ ಮಾಡಿ ಹೇಳಿದಾಳೆ. ಇನ್ನೇನಕ್ಕೆ ತಡ ತಮ್ಮ, ಟಿಕೆಟ್ ಬುಕ್ ಮಾಡ್ಕೊಂಡು ನೀನು ನಾದಿನಿ ಬಂದ್ಬಿಡಿ. ಅಣ್ಣಯ್ಯ, ಅಪ್ಪ ಒಪ್ಕೊಂಡಿದಾರ? ನಿನ್ನ ಅತ್ತಿಗೆ ಕೇಳಿದ್ರೆ ಅಪ್ಪ ಖಂಡಿತವಾಗಿ ಒಪ್ಕೋತಾರೆ. ನೀನಾದ್ರೂ ಒಪ್ಕೋತೀಯ ಬಿಡು. ಅದು ಕೂಡ ನಿಜನೇ ಅಣ್ಣ. ಇನ್ನೇನು ಆಲೋಚಿಸದೆ ನೀನು ನಾದಿನಿ ಬಂದ್ಬಿಡಿ. ತಂಗಿ ಸುನೀತಾ ಕೂಡ ಫೋನ್ ಮಾಡಿದ್ಲು, ಅಮ್ಮ ಹೇಳಿದ್ಲಂತೆ. ಇನ್ನು ಅತ್ತೆ ಸೊಸೆರು ಅಂದ್ಕೊಂಡ ಮೇಲೆ ನಾವು ಇಲ್ಲ ಅನ್ನಕ್ಕಾಗಲ್ಲ, ಬಂದ್ಬಿಡಿ. ಸರಿ ಅಣ್ಣಯ್ಯ ಎಂದು ವಿನೋದ್ ಫೋನ್ ಅನ್ನು ಇಡುತ್ತಾನೆ. ಆಗಲೇ ಅವನ ಹೆಂಡತಿ ಮೇಘನ ಟೀ ಕಪ್ ಇಟ್ಕೊಂಡು ಬರ್ತಾಳೆ. ಏನಾಯ್ತು ರೀ? ನಿನ್ಗೊಂದು ವಿಷಯ ಹೇಳಿಲ್ವಲ್ಲ? ಇದುವರೆಗೂ ಹೇಳಿಲ್ಲ, ಈಗ ಹೇಳಿ. ಊರಿಂದ ಅನಾಮಿಕತ್ಗೆ ಫೋನ್ ಮಾಡಿದ್ದಾರೆ. ಅತ್ತೆ ಸೊಸೆರು ಸೇರಿ ಎಲ್ಲರನ್ನು ಕರೆದು ಮನೆಯಲ್ಲಿ ಕ್ರಿಸ್ಮಸ್ ಹಬ್ಬ ಮಾಡ್ತೀವಿ ಅಂತನಾ? ಓ ಮೇಘನ, ಅಷ್ಟು ಖಚಿತವಾಗಿ ಹೇಗೆ ಹೇಳ್ತಾ ಇದೀಯಾ? ಈಗ ಬರುವ ಹಬ್ಬ ಕ್ರಿಸ್ಮಸ್ ಅಲ್ವೇನ್ರಿ? ಬಹಳ ಗ್ರ್ಯಾಂಡ್ ಆಗಿ ಕ್ರಿಸ್ಮಸ್ ಹಬ್ಬ ನಡೆಸ್ತೀವಿ ಅಂತ ನಮ್ಮನ್ನ ಬಾ ಅಂತ ಹೇಳಿದ್ದಾರೆ.
ನಿಜ ಹೇಳ್ಬೇಕು ಅಂದ್ರೆ ಅತ್ತೆ ಅನಾಮಿಕಾ ಅಕ್ಕ ಇಬ್ರು ಒಳ್ಳೇದೇ ಮಾಡ್ತಾ ಇದ್ದಾರೆ. ಒಳ್ಳೇದು ಮಾಡ್ತಾ ಇದ್ದಾರಾ? ಹೌದು ರೀ, ಮನೆಯಲ್ಲಿ ದೊಡ್ಡ ಹಬ್ಬನ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡಿ ನಾವೆಲ್ಲರೂ ಒಂದೇ ಎನ್ನುವ ಭಾವವನ್ನು ಎಲ್ಲರಿಗೂ ಹಂಚ್ತಾ ಇದ್ದಾರೆ. ದುಡ್ಡಿರುವವರು ಒಂದು, ಇಲ್ಲದವರು ಮತ್ತೊಂದು ತರ ನೋಡೋದಿರೋದಿಲ್ಲ. ಎಲ್ಲರನ್ನು ಒಂದೇ ತರ ನೋಡ್ತಾರೆ, ಎಲ್ಲರಿಗೂ ಒಂದೇ ತರವಾದ ಊಟ ಹಾಕ್ತಾರೆ, ಒಂದೇ ತರವಾದ ಗಿಫ್ಟ್ಸ್ ಕೂಡ ಕೊಡ್ತಾರೆ. ಹೌದು ಮೇಘನಾ, ಊರಲ್ಲಿ ಅಮ್ಮ ಅತ್ತಿಗೆ ಸೇರಿ ಬಹಳ ಒಳ್ಳೇದು ಮಾಡ್ತಾ ಇದ್ದಾರೆ ಎಂದು ಇಬ್ಬರು ಮಾತನಾಡಿಕೊಳ್ತಾ ಇರ್ತಾರೆ. ಶಾರದಾ ಅಪರ್ಣಾ ಮನೆಗೆ ಹೋಗುತ್ತಾಳೆ. ಏನ್ ಶಾರದಾ ಹೀಗ್ ಬಂದೆ? ಕ್ರಿಸ್ಮಸ್ ದಿನ ನೀನು ಮನೆಯವ್ರನ್ನೆಲ್ಲ ಕರ್ಕೊಂಡು ಮನೆಗ್ ಬಂದ್ಬಿಡು ಅಪರ್ಣಾ. ಅರ್ಥವಾಯ್ತು ಶಾರದಾ, ಅತ್ತೆ ಸೊಸೆಯರು ಸೇರಿ ಕ್ರಿಸ್ಮಸ್ ಹಬ್ಬ ಮಾಡ್ತಾ ಇದ್ದೀರಾ ಮತ್ತು? ಹೌದು ಅಪರ್ಣಾ, ಅದು ನಮ್ಮ ಬೇಡ ಬೇಡ ಅಪರ್ಣಾ, ಬೇರೆ ಅನ್ನೋದು ನಮ್ಮ ಬಾಯಿಂದ ಬರಬಾರ್ದು. ಈ ಊರು ನಮ್ಮ ತಾಯಿ, ನಾವೆಲ್ಲರೂ ಅಕ್ಕ ತಂಗಿಯರು, ಅಣ್ಣ ತಮ್ಮಂದ್ರು. ಪ್ರತಿ ಹಬ್ಬವನ್ನ ನಮಗಿರುವಷ್ಟರಲ್ಲಿ ನಾವು ನಡೆಸ್ಬೇಕು. ಎಲ್ರೂ ಒಂದೇ, ಎಲ್ಲದೂ ಒಂದೇ. ಸರಿ ಶಾರದಾ, ನಮ್ಮವ್ರನ್ನ ಕರ್ಕೊಂಡ್ ಬರ್ತೀನಿ ಎಂದು ಅಪರ್ಣಾ ಹೇಳುತ್ತಲೇ ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಸೊಸೆ ಅನಾಮಿಕಾ ಕಮಲ ಮನೆಗೆ ಹೋಗುತ್ತಾಳೆ. ಕಮಲಕ್ಕ, ಕಮಲಕ್ಕ ಎಂದು ಕರೆಯುತ್ತಾಳೆ. ಮನೆಯೊಳಗಿಂದ ಕಮಲ ಹೊರಗೆ ಬರ್ತಾಳೆ. ನೀನಾ ಅನಾಮಿಕಾ, ಮನೆಯೊಳಗ್ ಬಾ. ಮನೆಯಲ್ಲಿ ಬಂದು ಕೂತ್ಕೊಳ್ಳೋಷ್ಟು ಟೈಮ್ ಇಲ್ಲ ಅಕ್ಕ, ಕ್ರಿಸ್ಮಸ್ ಹಬ್ಬನ ನಮ್ಮ ಮನೆಯಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ, ಎಲ್ಲರನ್ನು ಕರ್ಕೊಂಡು ಮನೆಗೆ ಬಂದ್ಬಿಡು. ಏನು ಕ್ರಿಸ್ಮಸ್ ಹಬ್ಬನ? ಕಮಲಕ್ಕ, ಅದಕ್ಕೂ ಹೆಚ್ಚು ಏನು ಮಾತಾಡ್ಬೇಡ, ನಮ್ಮೆಲ್ಲರಿಗೂ ಕ್ರಿಸ್ಮಸ್ ಹಬ್ಬ ಬಂದಿದೆ, ನಾವು ನಡೆಸ್ಕೋತೀವಿ. ಬಾವನ್ನ ಮಕ್ಕಳನ್ನ ಕರ್ಕೊಂಡು ಮನೆಗೆ ಬಂದ್ಬಿಡು. ಊಟ ಹಾಕ್ತೀರಾ ಅನಾಮಿಕಾ? ಎಲ್ಲ ಇರುತ್ತೆ ಅಕ್ಕ, ನೀನು ಈ ವಾರ್ಡಲ್ಲಿರೋರೆಲ್ಲರಿಗೂ ಹೇಳಿ ನಮ್ಮ ಮನೆಗೆ ಕರ್ಕೊಂಬ. ಹಾಗೆ ಅನಾಮಿಕಾ ಎಂದು ಕಮಲ ಹೇಳುತ್ತಲೇ ಅನಾಮಿಕಾ ಮುಂದಕ್ಕೆ ನಡೆಯುತ್ತಾಳೆ. ಹಾಗೆ ಅತ್ತೆ ಸೊಸೆರು ಊರೆಲ್ಲ ತಿರುಗುತ್ತಾ ಕ್ರಿಸ್ಮಸ್ ಸೆಲೆಬ್ರೇಷನ್ ಬಗ್ಗೆ ಹೇಳುತ್ತಾರೆ. 2-3 ಗಂಟೆಯ ನಂತರ ಮನೆಗೆ ಹೋಗುತ್ತಾರೆ. ಊರಲ್ಲಿ ಹೇಳೋದಾಗೋಯ್ತು ಶಾರದಾ? ಆಗೋಯ್ತು ರೀ. ಅತ್ತೆ ಸೊಸೆರು ಸೇರಿ ಈಗ ಹೇಳಿ, ಕ್ರಿಸ್ಮಸ್ ಸೆಲೆಬ್ರೇಷನ್ಗಾಗಿ ಏನೇನ್ ತಗೊಂಡ್ಬರ್ಬೇಕು, ಎಲ್ಲಿಂದ ತಗೊಂಡ್ಬರ್ಬೇಕು, ನೀವು ಹೇಗೆ ಸೆಲೆಬ್ರೇಟ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ನಾವು ನಿಮಗೆ ಯಾವ ರೀತಿಯಿಂದ ಸಹಾಯ ಮಾಡಬೇಕು? ಕ್ರಿಸ್ಮಸ್ ಅಂತಲೇ ಪ್ಲಮ್ ಕೇಕ್ಸ್, ಫ್ರೂಟಿ ಕೇಕ್ ಹೆಚ್ಚಾಗಿ ನೆನಪಿಗೆ ಬರುತ್ತೆ. ಪ್ಲಮ್ ಕೇಕ್ ದೊಡ್ಡ ತಗೊಂಬನ್ನಿ, ಎಲ್ರು ಸೇರಿ ಕಟ್ ಮಾಡೋ ಹಾಗಿರ್ಬೇಕು. ಇನ್ನು ದೊಡ್ಡ ಕ್ರಿಸ್ಮಸ್ ಟ್ರೀ ತಗೊಂಬನ್ನಿ, ನಮ್ಮನೆ ಮುಂದೆ ಬೆಳಗು ಹಾಗೆ ದೊಡ್ಡ ಸ್ಟಾರ್ ಒಂದು ತಗೊಂಬನ್ನಿ. ಮಗನೇ, 1-2 ಸಾವಿರ ಸಾಂತಾಕ್ಲಾಸ್ ಗೊಂಬೆ ತಗೊಂಬ. ಅಷ್ಟೊಂದು ಗೊಂಬೆ ಏನಕ್ಕೆ ಶಾರದಾ? ಬಂದವರೊಬ್ಬೊಬ್ರಿಗೂ ಕೇಕ್ ಚೂರ್ ಜೊತೆಗೆ ಸಾಂತಾಕ್ಲಾಸ್ ಗೊಂಬೆ ಕೂಡ ಗಿಫ್ಟ್ ಆಗಿ ಕೊಡೋಣ ಅಂತ. ನೀವು ಅತ್ತೆ ಸೊಸೆಯರು ಸೂಪರ್, ಇನ್ನು ಹೇಳಿ. ಇನ್ನು ಅಷ್ಟೇ ಮಾವಯ್ಯ ಎಂದು ಹೇಳುತ್ತಲೇ ಪ್ರಸಾದ್ ರಮೇಶರು ಮನೆಯೊಳಗಿಂದ ಹೊರಡುತ್ತಾರೆ. ಕ್ರಿಸ್ಮಸ್ ಹಿಂದಿನ ದಿನ ರಾತ್ರಿ ವಿನೋದ್, ಮೇಘನಾ, ಸುನೀತಾ, ಅವಳ ಗಂಡ ಭಾರ್ಗವ್ ಬರುತ್ತಾರೆ. 11:30 ಆಗುತ್ತಾ ಇರುವಾಗ ಅತ್ತೆ ಸೊಸೆಯರು ಮನೆಯನ್ನ ಡೆಕೋರೇಷನ್ ಇಂದ ತುಂಬಿಸುತ್ತಾರೆ. ಆ ಮನೆ ಬಣ್ಣ ಬಣ್ಣದಿಂದ ಬೆಳಗಿ ಹೋಗ್ತಾ ಇರುತ್ತದೆ. ಮನೆ ಮುಂದೆ ದೊಡ್ಡ ಕ್ರಿಸ್ಮಸ್ ಮರ ಬಣ್ಣ ಬಣ್ಣದ ಲೈಟ್ಸ್ ಇಂದ ಮಿಂಚ್ತಾ ಇರುತ್ತೆ. ಮನೆಯ ಮೇಲೆ ದೊಡ್ಡ ಸ್ಟಾರ್ ಬೆಳಗುತ್ತಾ ಕಾಣಿಸುತ್ತೆ. ಅಪರ್ಣಾ ಕಮಲಾಳ ಜೊತೆ ಊರಿನವರು ಬರುತ್ತಾರೆ. ಸರಿಯಾಗಿ 12 ಗಂಟೆಗೆ ಮೆರ್ರಿ ಕ್ರಿಸ್ಮಸ್ ಎಂದು ಎಲ್ಲರೂ ಗಟ್ಟಿಯಾಗಿ ಅರಚುತ್ತಾರೆ. ಕೇಕ್ ಕಟ್ ಮಾಡ್ತಾರೆ. ಒಬ್ಬರಿಗೆ ಒಬ್ಬರು ಮೆರ್ರಿ ಕ್ರಿಸ್ಮಸ್, ಹ್ಯಾಪಿ ಕ್ರಿಸ್ಮಸ್ ಅಂತ ತಿನ್ನಿಸುತ್ತಾರೆ. ಅತ್ತೆ ಸೊಸೆಯರು ಸೇರಿ ಕಟ್ ಮಾಡಿದ ಕೇಕ್ ಚೂರ್ ಜೊತೆಗೆ ಸಾಂತಾಕ್ಲಾಸ್ ಗೊಂಬೆಯನ್ನ ಗಿಫ್ಟ್ ಆಗಿ ಕೊಡ್ತಾ ಇರ್ತಾರೆ. ಹಾಗೆ ಅನಾಮಿಕಳ ಮನೆಯಲ್ಲಿ ಚಳಿಯಲ್ಲಿ ಕ್ರಿಸ್ಮಸ್ ಹಬ್ಬ ಎಷ್ಟೋ ಬ್ರಹ್ಮಾಂಡವಾಗಿ ನಡೆಯುತ್ತೆ. ಪ್ರೇಕ್ಷಕರೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಮತ್ತೊಂದು ಆಸಕ್ತಿಕರ ವಿಡಿಯೋ ಜೊತೆ ಮತ್ತೆ ಸೇರೋಣ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ರಾಜಯ್ಯ ಸಣ್ಣದಾದ ರೈತ. ಅವನ ಹೆಂಡತಿ ಸುಜಾತ ಕೂಲಿ ಕೆಲಸಕ್ಕೆ ಹೋಗುತ್ತಾ ಮನೆ ಹಿತ್ತಲಿನಲ್ಲೇ ತರಕಾರಿ ಬೆಳೆಸುತ್ತಾ ಬೆಳಿಗ್ಗೆ ರಾತ್ರಿ ಮನೆ ಮುಂದೆ ತಳ್ಳುಗಾಡಿಯನ್ನಿಟ್ಟು ಮಾರ್ತಾ ಇದ್ಲು. ಅವರಿಗೆ ಮದುವೆಗೆ ಬಂದ ಮುದ್ದಿನ ಮಗಳಿರುತ್ತಾಳೆ. ಅವಳ ಹೆಸರು ಅನಾಮಿಕಾ. ಹಳ್ಳಿತನಕ್ಕೆ ಚಂದದ ನಿದರ್ಶನ. ಕಾಲ ಎಷ್ಟಾಗಿ ಬದಲಾದರೂ ಆ ಮನೆಯಲ್ಲಿ ಇವತ್ತಿಗೂ ಮಣ್ಣಿನ ಒಲೆನೇ ಉಪಯೋಗಿಸ್ತಾ ಇದ್ರು. ಮಡಿಕೆಯಲ್ಲಿ ಅಡಿಗೆ ಮಾಡ್ತಾ ಇದ್ರು. ಮಡಿಕೆಯಲ್ಲಿರುವ ನೀರೇ ಕುಡಿತಾ ಇದ್ರು. ಅದರಿಂದ ಅನಾಮಿಕಾ ಕೂಡ ಮಡಿಕೆಯಲ್ಲೇ ಅಡಿಗೆ ಮಾಡೋದು ಕಲ್ತ್ಕೋತಾಳೆ. ಒಂದು ದಿನ ಮನೆಯ ಮುಂದೆ ತಳ್ಳುಗಾಡಿಯ ಮೇಲೆ ಅನಾಮಿಕಾ ತರಕಾರಿ ಮಾರ್ತಾ ಇರುವಾಗ ಪಟ್ಟಣದ ಹುಡುಗಿಯನ್ನು ಮದುವೆ ಮಾಡಿಕೊಂಡ ಅವಳ ಪ್ರಾಣ ಸ್ನೇಹಿತೆಯಾದ ಅನಿತಾ ಅಲ್ಲಿಗೆ ಬರ್ತಾಳೆ. ಅನು, ದೊಡ್ಡಪ್ಪ ಮನೇಲಿಲ್ವಾ? ನೀನು ಅವ್ರಿಗಾಗಿ ಬಂದ್ಯಾ ನನಗಾಗಿ ಬಂದ್ಯಾ? ಈ ಸಲ ಮಾತ್ರ ದೊಡ್ಡಪ್ಪನವ್ರಿಗಾಗಿ ಬಂದೆ ಕಣೆ. ಅಂದ್ರೆ ಹೋಗು, ಹಿತ್ತಲಿನಲ್ಲಿರ್ತಾರೆ ಇಬ್ರು. ಮಣ್ಣಿನ ಒಲೆ ಮೇಲೆ ಅಮ್ಮ ಮಡಿಕೆಯಲ್ಲಿ ಅಡಿಗೆ ಮಾಡ್ತಾ ಇರ್ತಾಳೆ, ಅಪ್ಪ ಏನೋ ಸೌದೆ ಹೊಡಿತಾ ಇರ್ತಾರೆ. ಇನ್ನೂ ಮಡಿಕೆನ ಉಪಯೋಗಿಸ್ತೀರಾ? ಹೀಗಾದ್ರೆ ಹೇಗೆ? ಇಷ್ಟಕ್ಕೂ ನಿನಗಾದ್ರೂ ಪಾತ್ರೆ, ಕುಕ್ಕರ್ಗಳು, ಗ್ಯಾಸ್ ಒಲೆ ಮೇಲೆ, ಕರೆಂಟ್ ಒಲೆ ಮೇಲೆ ಅಡಿಗೆ ಮಾಡೋದು ಬರುತ್ತಲ್ವಾ? ಮೊದಲೇ ನೀನು ಶ್ರೀಮಂತರ ಮನೆ ಸೊಸೆಯಾಗಿ ಹೋಗ್ತಾ ಇದ್ದೀಯಾ ಎಂದು ಹೇಳಿದಾಗ ಅಯೋಮಯವಾಗಿ ಇಡುತ್ತಾಳೆ ತನ್ನ ಮುಖವನ್ನು ಅನಾಮಿಕಾ.
ಏನೇ ನೀನ್ ಹೇಳೋದು? ನಾನು ಶ್ರೀಮಂತ ಸೊಸೆ ಆಗೋದೇನೋ? ಪಾತ್ರೆಗಳು, ಕುಕ್ಕರು, ಗ್ಯಾಸು, ಕರೆಂಟ್ ಒಲೆ ಅಂತ ಏನೇನೋ ಅಂತ ಇದ್ಯಾ? ಅದೆಲ್ಲ ನಂಗೆ ಗೊತ್ತಿಲ್ಲ. ಅದ್ರ ಮೇಲೆ ಹೊರತು ಅದ್ರ ಜೊತೆ ಆದ್ರೂ ನನಗೆ ಎಂತ ಅಡ್ಗೆನೋ ಮಾಡೋಕ್ ಬರಲ್ಲ. ನೀನ್ ಹೇಳೋದು ನಿಜವೇನೆ? ಮದುವೆ ಮಾಡ್ಕೊಂಡು ಅತ್ತೆ ಮನೆಗೆ ಹೋಗೋಳು ಎಲ್ಲದರಲ್ಲೂ ಎಲ್ಲ ಒಲೆ ಮೇಲೆ ಅಡ್ಗೆ ಮಾಡೋದು ಕಲ್ತ್ಕೋಬೇಕಲ್ವಾ ಎಂದು ಅನಿತಾ ಹೇಳುತ್ತಲೇ ಅನಾಮಿಕಾ ಸ್ವಲ್ಪ ಬೇಸರದಿಂದ ಮುಖ ಬಿಡುತ್ತಾಳೆ. ಅಬ್ಬಾ, ಏನೇ ನೀನು ಬರ್ತಲೆ ಪಾತ್ರೆಗಳು ಒಲೆಗಳು ಅಂತ ಶುರು ಮಾಡಿದೆ. ಹೋಗಿ ನಿನ್ನ ದೊಡ್ಡಪ್ಪನ ಹತ್ರ ಮಾತಾಡು ಹೋಗು ಎಂದು ಅನಾಮಿಕಾ ಅನ್ನುತ್ತಾಳೆ. ಓ, ಅಮ್ಮನವ್ರಿಗೆ ಮೂಗಿನ ಮೇಲೆ ಇರುತ್ತೆ ಕೋಪ. ಆ ಮೂಗಿಗೆ ಮೂಗುದಾರ ಹಾಕುವ ಹುಡುಗನ ಬಗ್ಗೆನೇ ಮಾತಾಡೋದಿಕ್ಕೆ ಬಂದೇನೆ ಎಂದು ಅನಿತಾ ಒಂದು ಕ್ಷಣ ಕೂಡ ಅಲ್ಲಿರದೆ ಹಿತ್ತಲಿಗೆ ಬರುತ್ತಾಳೆ. ಮಣ್ಣಿನ ಒಲೆ ಮೇಲೆ ಅಡುಗೆ ಮಾಡ್ತಾ ಇರುವ ಸುಜಾತಾಳನ್ನು ನೋಡಿ ಅಭಿಮಾನದಿಂದ ಮಾತನಾಡುತ್ತಾಳೆ. ಅನಿತಾ ಅಲ್ಲಿರುವ ಮರದ ಕುರ್ಚಿ ಮೇಲೆ ಕೂತ್ಕೋತಾಳೆ. ಮೂಗ್ದಾರ ಹಾಗೆ ಹೀಗೆ ಅಂತ ಹೇಳಿ ಅಮ್ಮನ ಹತ್ರ ಹೋದ್ಲು. ಅನಿತಾ ಅಲ್ಲಿ ಹೋಗಿ ಏನ್ ಮಾತಾಡ್ತಾಳೋ ಏನೋ ಕೇಳ್ತೀನಿ ಎಂದುಕೊಂಡು ಅನಾಮಿಕಾ ಮನೆಯೊಳಗೆ ಬಂದು ಮನೆಯ ಬಾಗಿಲ ಹಿಂದೆ ನಿಂತ್ಕೋತಾಳೆ. ರಾಜಯ್ಯ ಕೂಡ ಅನಿತಾಳ ಪಕ್ಕ ಕೂತ್ಕೋತಾನೆ. ಇನ್ನು ಅನಿತಾ ಹೇಳೋದಕ್ಕೆ ಶುರು ಮಾಡ್ತಾಳೆ. ಮಹಾಪಟ್ಟಣದಲ್ಲಿ ಧನವಂತರಾರುವ ಏರಿಯಾ ಅದು. ದೊಡ್ಡ ಬಂಗಲೆ, ಅದ್ರ ಒಳಗಡೆ ಕನ್ನಡಿ ಹಾಗೆ ಮರಿಯ ಫ್ಲೋರ್ಸ್, ಲೈಟ್ಸ್, ಸೌಂಡ್ ಸಿಸ್ಟಮ್ಸ್ ಎಲ್ಲ ಇದೆ. ಅಷ್ಟು ದೊಡ್ಡವರು ನಮ್ಮ ಹುಡುಗಿನ ಸೊಸೆಯಾಗಿ ಹೇಗೆ ಮಾಡ್ಕೋತಾರೆ ತಾಯಿ? ಮಾಡ್ಕೋತಾರೆ ದೊಡ್ಡಪ್ಪ. ಆ ಮನೆಗೆ ದೊಡ್ಡವರು ಪ್ರಸಾದ್ ಅವರು, ಅವ್ರ ಹೆಂಡತಿ ಶಾರದಾ, ಅವ್ರಿಗೆ ಒಬ್ಬ ಮಗ ಇದ್ದಾನೆ, ಹೆಸರು ರಮೇಶ್. ಅಮೆರಿಕದಲ್ಲಿ ಓದ್ಕೊಂಡು ಬಂದ ಬುದ್ಧಿವಂತ ಬಿಸ್ನೆಸ್ ಮ್ಯಾನ್. ಅವನ ಹತ್ತಿರವೇ ನಮ್ಮವರು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಮದುವೆ ಫೋಟೋದಲ್ಲಿ ಅನಾಮಿಕಳನ್ನು ನೋಡಿ ಹಿಡಿಸಿದೆ ಅಂತ ಹೇಳಿದ್ದಾರೆ. ಮದುವೆ ಮಾಡ್ಕೋತೀನಿ ಅಂತ ಅವನೇ ಹೇಳಿದ್ದಾನೆ. ಅನಿತಾ ಹೇಳಿದ ಶುಭವಾರ್ತೆ ಕೇಳಿ ಅನಾಮಿಕಾ ಎಷ್ಟೋ ಸಂತೋಷ ಪಡುತ್ತಾಳೆ. ರಾಜಯ್ಯ ಸುಜಾತರು ಕೂಡ ಸಂತೋಷ ಪಡುತ್ತಾರೆ. ಎರಡೂ ಕಡೆಯ ದೊಡ್ಡವರು ಒಳ್ಳೆ ಮುಹೂರ್ತ ನೋಡಿ ಅನಾಮಿಕಾ ರಮೇಶರಿಗೆ 3 ಗಂಟಿನ ಬಂಧವನ್ನು ಕಾಯಂ ಮಾಡುತ್ತಾರೆ. ಅನಾಮಿಕಾ ಬಂಗಲೆಯಲ್ಲಿ ಕಾಲಿಡುತ್ತಾಳೆ. ಆಶ್ಚರ್ಯದಿಂದ ಬಂಗಲೆಯನ್ನು ನೋಡಿ, ಇದು ಮನೆನಾ? ರಾಜನವರ ಕೋಟೆನಾ? ಇದು ಕೋಟೆ ಅಲ್ಲ ಅನಾಮಿಕಾ, ಮನೆನೇ. ಇನ್ನು ಹೇಳ್ಬೇಕು ಅಂತಂದ್ರೆ ನಿನ್ನ ಮನೆನೇ. ಅಮ್ಮೋ, ಇದು ನನ್ ಮನೆನಾ ಎಂದು ತಲೆ ತಿರುಗಿ ಕೆಳಗೆ ಬೀಳುತ್ತಾಳೆ ಅನಾಮಿಕಾ. ಮಗು ರಮೇಶು, ಮನೆ ಅಂದ್ರೆ ಇಷ್ಟು ಕಾಲ ಅವರು ಚಿಕ್ಕದಾದ ಮಣ್ಣಿನ ಮನೆ ಹಾಗೆ ಇರುತ್ತೆ ಅಂತ ಅನ್ಕೊಂಡ್ ಹಾಗಿದೆ. ಫ್ರಿಡ್ಜ್ ಇಂದ ತಣ್ಣನೆ ನೀರ್ ತಂದು ಚೆಲ್ಲು. ಏಟಿಗೆ ಎದ್ದು ಕೂತ್ಕೋತಾಳೆ. ಈಗ್ಲೇ ಕೆಲಸ ಮಾಡ್ತೀನಿ ಮಮ್ಮಿ ಎಂದು ರಮೇಶ್ ಫ್ರಿಡ್ಜ್ ಇಂದ ಕೂಲ್ ವಾಟರ್ ತಂದು ಮುಖದ ಮೇಲೆ ಚೆಲ್ಲುತ್ತಾನೆ. ಅನಾಮಿಕಾ ಬೆಚ್ಚಿ ಬಿದ್ದು ಎದ್ಕೋತಾಳೆ. ಮಳೆ 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 ಬರ್ತಾ ಇದೆ ಎಂದು ಗಟ್ಟಿಯಾಗಿ ಅರಚುತ್ತಾಳೆ. ಎಲ್ರೂ ನಗುತ್ತಾರೆ. ಅನಾಮಿಕಾ ಕೋಪದಿಂದ ಅಲ್ಲಿಂದ ಹೊರಟೋಗುತ್ತಾಳೆ. ಇನ್ನು ಮಾರನೇ ದಿನ ಸೊಸೆ ಅನಾಮಿಕಾ ಕಿಚನ್ ನಲ್ಲಿ ಅಯೋಮಯದಿಂದ ನೋಡ್ತಾ ಇರುವಾಗ ಅಲ್ಲಿಗೆ ಅತ್ತೆ ಶಾರದಾ ಬರ್ತಾಳೆ. ಏನ್ ಸೊಸೆ, ಟೀ ಮಾಡು ಅಂತ ಹೇಳಿ ಅರ್ಧ ಗಂಟೆ ದಾಟಿದೆ, ಆದ್ರೂ ನೀನು ಟೀ ಮಾಡದೆ ಏನ್ ಮಾಡ್ತಿದ್ಯಾ? ನನ್ನನ್ನು ಕ್ಷಮಿಸಿ ಅತ್ತೆ, ನನಗೆ ಈ ಒಲೆ ಮೇಲೆ ಟೀ ಮಾಡೋದು ಬರಲ್ವಲ್ಲ, ಅಡ್ಗೆ ಮಾಡೋದು ಕೂಡ ಬರಲ್ಲ. ಏನೇ ನೀನು ಮಾತಾಡೋದು? ಅಡ್ಗೆ ಮಾಡೋದು ಕೂಡ ಬರಲ್ವಾ? ಮತ್ತೆ ಆ ದಿನ ಬರುತ್ತೆ ಅಂತ ಹೇಳಿದ್ಯಲ್ಲೇ, ಅದಕ್ಕೆ ಅಲ್ವಾ ಪೈಸಾ ವರದಕ್ಷಿಣೆ ತಗೊಳ್ಳದೆ ನಿನ್ನ ಮದುವೆ ಮಾಡ್ಕೊಂಡ್ವಿ. ಅದಲ್ಲ ಅತ್ತೆ, ನನಗೆ ಅಡ್ಗೆ ಮಾಡೋದು ಬರಲ್ಲ ಅಂತ ಹೇಳ್ತಾ ಇಲ್ಲ, ನನಗೆ ಎಲ್ಲ ಅಡ್ಗೆನೂ ಮಾಡೋದಕ್ಕೆ ಬರುತ್ತೆ. ಮತ್ತೆ ಮಾಡು ಸೊಸೆ, ನಿನಗೆ ಇಲ್ಲಿ ಎಂತಹ ತೊಂದ್ರೆನೂ ಇಲ್ಲ, ನಿನ್ಗೆ ಇಷ್ಟ ಬಂದ ಅಡ್ಗೆ ಮಾಡು, ಯಾವ ಅಡ್ಗೆಗೆ ಏನ್ ಬೇಕೋ ಎಲ್ಲ ನಿನಗೆ ಎಂದು ಗಟ್ಟೆ. ಅಂದ್ರೆ ನನಗೆ ಮಣ್ಣಿನ ಒಲೆ, 2 kg ಸೌದೆ, 2 ಮಡಕೆ ಬೇಕು ಅತ್ತೆ ಎಂದು ಅನಾಮಿಕಾ ಹೇಳುತ್ತಾಳೆ. ಶಾರದಾ ಅಯೋಮಯದಿಂದ ನೋಡುತ್ತಾ, ಮಣ್ಣಿನ ಒಲೆ, ಸೌದೆ, ಮಡಕೆನಾ? ಏನ್ ಮಾತಾಡ್ತಾ ಇದೆಯೇ? ನನಗೆ ಅದರಿಂದಲೇ ಅಡ್ಗೆ ಮಾಡೋದು ಬರುತ್ತೆ ಅತ್ತೆ, ಈ ಕರೆಂಟು ಗ್ಯಾಸ್ ಒಲೆ ಮೇಲೆ ಪಾತ್ರೆಗಳಲ್ಲಿ ಮಾಡೋದು ಬರಲ್ಲ. ಆ ಕ್ಷಣ ಶಾರದಂಗೆ ಅಳಬೇಕೋ ನಗಬೇಕೋ ಅರ್ಥವಾಗಲಿಲ್ಲ. ಫುಡ್ ಆರ್ಡರ್ ಮಾಡುತ್ತಾಳೆ. 10 ನಿಮಿಷದ ನಂತರ ಫುಡ್ ಬರುತ್ತೆ. ಅದನ್ನು ತಗೊಂಡ್ಬಂದು ಹಾಲಲ್ಲಿ ಇಡ್ತಾಳೆ. ಎಲ್ಲರಿಗೂ ಪ್ಲೇಟ್ ಇಡ್ತಾಳೆ. ಶಾರದಾ ಪ್ರಸಾದ್ ರಮೇಶರು ತಿನ್ನೋದಕ್ಕೆ ಬಂದು ಅನಾಮಿಕಾ ಮಾಡುವ ಕೆಲಸ ನೋಡುತ್ತಾರೆ. ಅದೇನೆ ಸೊಸೆ, ಫುಡ್ ಪ್ಲೇಟ್ಸ್ ಅಲ್ಲಿಟ್ಟಿದ್ಯಾ? ಕೆಳಗ್ ಕುತ್ಕೊಂಡು ತಿಂತೀರಲ್ವಾ ಅತ್ತೆ? ಅನು, ಇದು ನಿನ್ ಮಣ್ಣಿನ ಮನೆ ಅಲ್ಲ, ಕೆಳಗ್ ಕುತ್ಕೊಂಡು ತಿನ್ನೋದಕ್ಕೆ. ಇದು ರಿಚ್ ಮನೆ. ಇಲ್ಲಿ ಡೈನಿಂಗ್ ಟೇಬಲ್ ಇರುತ್ತೆ, ಎಲ್ರು ಅಲ್ಲೇ ಕುತ್ಕೊಂಡು ತಿಂತೀವಿ. ಅಲ್ಲೋಡು, ಅದು ಡೈನಿಂಗ್ ಟೇಬಲ್. ಇದನ್ನ ತಗೊಂಡೋಗಿ ಅದ್ರ ಮೇಲಿಡು, ನಾವು ದಿನವೂ ಅದ್ರ ಮೇಲೆ ಕುತ್ಕೊಂಡು ತಿಂತೀವಿ. ಹೋಗಿ ಎಲ್ಲವನ್ನು ಜೋಡಿಸು. ಹಾಗೆ ರೀ. ಅನಾಮಿಕಾ ಅದನ್ನು ತೆಗೆದುಕೊಂಡು ಡೈನಿಂಗ್ ಟೇಬಲ್ ಮೇಲೆ ಇಡುತ್ತಾಳೆ. ಶಾರದಾ ಪ್ರಸಾದ್ ರಮೇಶರು ಬಂದು ಕುತ್ಕೋತಾರೆ. ಹಾಕು ಅಂತೀರಾ? ಹಾಕೋದೇನು ಅನಾಮಿಕಾ? ಸರ್ವ್ ಮಾಡ್ಬೇಕಂತ ಕೇಳ್ಬೇಕು. ಅದೇ ಮಾಡ್ಬೇಕಂತ ಕೇಳ್ತಾ ಇದ್ದೀನಿ. ಹೇಗೆ ಮಾಡ್ತೀಯಾ? ಎಲ್ಲಿ ಸ್ಪೂನ್ಸ್ ಇಲ್ವಲ್ಲ? ಕೈಯಿಂದ ಮಾಡ್ತೀನಿ ರೀ. ನಮ್ಮ ಮನೆಯಲ್ಲಿ, ನಮ್ಮೂರಲ್ಲಿ ನಾನೇ ಅಲ್ಲ, ಎಲ್ರು ಕೈಯಿಂದಲೇ ಹಾಕೋತೀವಿ. ಇಲ್ಲಿ ಹಾಗೆ ಆಗಲ್ಲ ಅನಾಮಿಕಾ, ಪ್ರತಿಯೊಂದಕ್ಕೂ ಸ್ಪೂನ್ ಉಪಯೋಗಿಸ್ಬೇಕು. ತಿನ್ನೋದಕ್ಕೆ ಕೂಡ ಸ್ಪೂನ್ ಇಂದಲೇ ತಿನ್ಬೇಕು. ಕನಿಷ್ಠ ನೀರಾದ್ರೂ ಗ್ಲಾಸ್ ಅಲ್ಲೇ ಕುಡಿತೀರಾ, ಇಲ್ಲಾಂದ್ರೆ ಅದು ಕೂಡ ಸ್ಪೂನ್ ಇಂದಲೇ ಕುಡಿತೀರಾ?
ಎಂದು ಅನಾಮಿಕಾ ಅನ್ನುತ್ತಲೇ ಪ್ರಸಾದ್ ಪಕ್ಕ ನಗುತ್ತಾನೆ. ಶಾರದಾ ಕೋಪದಿಂದ ನೋಡ್ತಾಳೆ. ಇನ್ನು ಅನಾಮಿಕಾ ಅತಿ ಕಷ್ಟದಿಂದ ಸ್ಪೂನ್ಸ್ ಇಂದ ಅವರಿಗೆ ಸರ್ವ್ ಮಾಡ್ತಾಳೆ. ಎಲ್ಲರೂ ಸಂತೋಷದಿಂದ ತಿನ್ನುತ್ತಾರೆ. ಹಾಗೆ ಅನಾಮಿಕಾ ದಿನಕ್ಕೂ ತನ್ನ ರಿಚ್ ಕುಟುಂಬಕ್ಕೆ ಬೇಕಾದ ಕೆಲಸಗಳನ್ನೆಲ್ಲ ಅಭ್ಯಾಸ ಮಾಡ್ಕೋತಾ ಇರ್ತಾಳೆ. ಒಂದು ದಿನ ಹತ್ಕೊಂಡು, ಅತ್ತೆ ನಿಮ್ ಮಗ ವಿಚ್ಛೇದನ ಬೇಕು ಅಂತ ಕಷ್ಟ ಕೊಡ್ತಾ ಇದ್ದಾರೆ ಎಂದು ಅನಾಮಿಕಾ ಹೇಳುತ್ತಾಳೆ. ಆ ಮಾತನ್ನು ಕೇಳಿ ಶಾರದಾ ಶಾಕ್ ಆಗುತ್ತಾಳೆ. ರಮೇಶ್ ಬರ್ತಾನೆ. ಮಮ್ಮಿ ಯಾವತ್ತೂ ನಂಗೆ ಸಪೋರ್ಟ್ ಮಾಡ್ತಾರೆ ಅನಾಮಿಕಾ, ನಿನ್ನಂತ ಹಳ್ಳಿ ಹುಡುಗಿ ಜೊತೆ ನಾನು ಸಂತೋಷವಾಗಿರಲ್ಲ, ನನಗೆ ವಿಚ್ಛೇದನ ಬೇಕು. ಏನ್ ಮಾತಾಡ್ತಿದ್ಯ ಮಗನು? ವಿಚ್ಛೇದನ ಏನು? ಮಮ್ಮಿ ನಮ್ಮ ಮಧ್ಯೆ ಯಾವ್ದು ಮ್ಯಾಚ್ ಆಗ್ತಾ ಇಲ್ಲ. ನಾನೊಂದು ಹೇಳಿದ್ರೆ ಅನಾಮಿಕಾ ಒಂದು ಮಾಡ್ತಾಳೆ. ನನಗೆ ಹಿಡಿಸಿದ ಮಾಡರ್ನ್ ಡ್ರೆಸ್ ಹಾಕು ಅಂತ ಹೇಳಿದೆ, ಹಾಕೊಳ್ಳಲ್ಲ ಅಂತಾಳೆ. ನನಗಿರುವ ಚಿಕ್ಕ ಇಷ್ಟನ್ನು ಕೂಡ ತೀರ್ಸಲಾರ್ದೆ ಇದ್ರೆ ಏನು ಮಮ್ಮಿ? ಅದೆಲ್ಲ ಅತ್ತೆ, ಆ ಡ್ರೆಸ್ ಹಾಕೊಂಡು ಪಾರ್ಟಿಗೆ ಹೋಗೋಣ ಅಂತ ಹೇಳ್ತಾ ಇದಾರೆ. ನಾನು ಎಲ್ಲಿಗೂ ಬರಲ್ಲ ಅಂತ ಹೇಳ್ತಾ ಇದ್ದೀನಿ. ಎಲ್ರು ಅವ್ರವ್ರ ವೈಫ್ ಜೊತೆ ಹಾಯಾಗಿ ಎಂಜಾಯ್ ಮಾಡೋದಕ್ಕೆ ಅವಾಗ ಇಂತ ಪಾರ್ಟಿ ಮಾಡ್ತಾ ಇರ್ತಾರೆ. ಅದೆಲ್ಲ ಅರ್ಥ ಮಾಡ್ಕೊಳ್ಳದೆ, ಕಲರ್ ಅನ್ನೋದು ದುಡ್ಡಿನಿಂದ ಬದಲಾಯಿಸ್ಕೋಬಹುದು ಹೊರತು ಕಲ್ಚರ್ ಅನ್ನೋದು ಬದಲಾಯಿಸಕ್ ಆಗಲ್ಲ ಮಗನೇ. ಸ್ವಲ್ಪ ಸಮಯ ಹಿಡಿಸುತ್ತೆ. ಮದುವೆ ಅನ್ನೋದು ಬಟ್ಟೆ ಬದಲಾಯಿಸಿದ ಹಾಗಲ್ಲ, ಮನಸ್ಸು ಒಂದಾಗೋದು. ನಿಮ್ಮ ಅಪ್ಪ ನನ್ನನ್ನ ಮದುವೆ ಮಾಡ್ಕೊಂಡಾಗ ನನಗೆ ಕುಂಬಳಕಾಯಿ ಹುಳಿ ಬಿಟ್ಟು ಇನ್ನೇನು ಬರ್ತಾ ಇರ್ಲಿಲ್ಲ. ನಂಗೆಲ್ಲಾ ಕಲ್ಸಿದ್ರು. ನಮ್ಮ ಅತ್ತೆ ನನಗೆ ಹೇಗಿರ್ಬೇಕೋ ಹೇಳಿದ್ದಾರೆ. ಎಲ್ಲವನ್ನೂ ನಿಧಾನವಾಗಿ ಕಲ್ತ್ಕೊಂಡೆ. ನೀನು ಮಾತ್ರ ನಿನ್ ಹೆಂಡ್ತಿನ ಬಿಡ್ತೀಯಾ? ಆ ಮಾತನ್ನು ಕೇಳಿ ರಮೇಶ್ ಶಾಕ್ ಆಗುತ್ತಾನೆ. ತನ್ನ ಅತ್ತೆಯೇ ಅನಾಮಿಕಾಗೆ ಸಪೋರ್ಟ್ ಆಗಿ ನಿಂತ್ಕೋತಾಳೆ ಅಂತ ರಮೇಶ್ ಊಹಿಸಿರಲಿಲ್ಲ. ಈ ಮನೆ ಸೊಸೆನ ಅವಮಾನ ಮಾಡಬಾರ್ದು. ಅನಾಮಿಕಾಗೆ ನಾನೆಲ್ಲ ಕಲಿಸ್ತೀನಿ, ನಿಧಾನವಾಗಿ ಅವಳೇ ಕಲ್ತ್ಕೋತಾಳೆ ಎಂದು ಹೇಳುತ್ತಲೇ ರಮೇಶ್ ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾನೆ. ಆಗಿನಿಂದ ಶಾರದಾ ಸ್ವಯಂ ಆಗಿ ಅನಾಮಿಕಾಗೆ ಅಡುಗೆ ಮಾಡೋದು ಕಲಿಸ್ತಾಳೆ. ಸ್ಟವ್ ಅನ್ನು ಹೇಗೆ ಆನ್ ಮಾಡಬೇಕು, ಹೇಗೆ ಕುಕ್ ಮಾಡಬೇಕು, ಖಾರ ಎಷ್ಟು ಹಾಕ್ಬೇಕು, ರಮೇಶ್ಗೆ ಪ್ರಸಾದನಿಗೆ ಏನು ಇಷ್ಟ ಎಂದು ವಿವರವಾಗಿ ಎಲ್ಲವನ್ನು ಹೇಳುತ್ತಾಳೆ. ಅನಾಮಿಕಾ ಅದನ್ನು ತನ್ನ ಮೆದುಳಿನಲ್ಲಿ ಅಲ್ಲದೆ ಮನಸ್ಸಿನಲ್ಲಿ ಬಚ್ಚಿಟ್ಕೋತಾಳೆ. ತಪ್ಪದೇ ಅತ್ತೆ, ಇನ್ನು ಮೇಲಿಂದ ನೀವು ಹೇಳಿದ ಹಾಗೆ ಅಡುಗೆ ಮಾಡೋದು ಶುರು ಮಾಡ್ತೀನಿ ಎಂದು ಅನಾಮಿಕಾ ಬಹಳ ನಂಬಿಕೆಯಿಂದ ಹೇಳುತ್ತಾಳೆ. ಶಾರದಾ ಕೂಡ ಸಂತೋಷ ಪಡುತ್ತಾಳೆ. ಅನಾಮಿಕಾ ಯೂಟ್ಯೂಬ್ ಅನ್ನು ನೋಡಿ ಪಾಸ್ತಾ ಮಾಡೋದು, ಟೇಬಲ್ ಮ್ಯಾನರ್ಸ್, ಚಿಕ್ಕ ಇಂಗ್ಲಿಷ್ ವಾಕ್ಯಗಳು ಎಲ್ಲ ಕಲ್ತ್ಕೋತಾಳೆ. ಒಂದು ದಿನ ರಮೇಶ್ ತನ್ನ ಫ್ರೆಂಡ್ ಅನ್ನು ಮನೆಗೆ ಕರ್ಕೊಂಡ್ ಬರ್ತಾನೆ. ಅನಾಮಿಕಾ ಚೆನ್ನಾಗಿ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾಳೆ. ಅವನ ಫ್ರೆಂಡ್ ಆಶ್ಚರ್ಯ ಹೋಗಿ, ಯುವರ್ ವೈಫ್ ಇಸ್ ರಿಯಲಿ ಇಂಪ್ರೆಸಿವ್ ಅಂತ ಹೇಳುತ್ತಾನೆ. ರಮೇಶ್ ಮುಖದಲ್ಲಿ ಗರ್ವ ಮೊದಲ ಸಲ ಮಿಂಚುತ್ತದೆ. ಇನ್ನು ಫ್ರೆಂಡ್ ಹೊರಟು ಹೋಗುತ್ತಾನೆ. ಮತ್ತೊಂದು ಸಲ ಅನಾಮಿಕಾ ಮಾಡರ್ನ್ ಡ್ರೆಸ್ ಹಾಕಿಕೊಳ್ಳುತ್ತಾಳೆ. ಅತ್ತೆ ನೋಡಿ, ಅಯ್ಯೋ ಇದೇನು ಹೊಸ ಫ್ಯಾಷನು? ಅನಾಮಿಕಾ ನಕ್ಕೋ, ಫ್ಯಾಷನ್ ಅಲ್ಲ ಅತ್ತೆ, ಇದು ಕಂಫರ್ಟ್. ಇಬ್ಬರು ಸ್ವಲ್ಪ ಹೊತ್ತು ನಗುತ್ತಾರೆ. ಆ ಮನೆಯ ವಾತಾವರಣ ಬದಲಾಗಿ ಹೋಗುತ್ತೆ. ನಗು, ಫನ್, ಮಮಕಾರ ಎಲ್ಲವೂ ಮತ್ತೆ ಹುಟ್ಟುತ್ತದೆ. ಒಂದು ದಿನ ರಾತ್ರಿ ರಮೇಶ್ ಅನಾಮಿಕಾಳನ್ನು ನೋಡಿ ಹೀಗಂತಾನೆ, ಅನಾಮಿಕಾ, ನಾನು ನಿನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡೆ. ನೀನು ದುಡ್ಡಿಲ್ಲದೆ ಇರ್ಬೋದು, ಆದ್ರೆ ಹೃದಯ ಮಾತ್ರ ನಿಂದು ರಿಚ್ ಆಗ್ಬೇಕು ಅಂದ್ರೆ ಮನಸ್ಸು ದೊಡ್ಡದಾಗಿರ್ಬೇಕು ರಾಮ್ ಎಂದು ಅನಾಮಿಕಾ ಅನ್ನುತ್ತಲೇ ರಮೇಶ್ ಎಷ್ಟು ಸಂತೋಷ ಪಡುತ್ತಾನೆ. ಹಾಗೆ ತನ್ನ ಹೆಂಡತಿ ಜೊತೆ ಕರೆಸ್ಕೊಳ್ಳೋದು ಅಂದ್ರೆ ರಮೇಶನಿಗೆ ತುಂಬಾ ಕೋರಿಕೆ. ಅದು ಇಷ್ಟು ದಿನಕ್ಕೆ ತೀರುತ್ತದೆ. ಆ ಮಾತು ರಮೇಶನ ಜೀವನವೆಲ್ಲ ಮರೆತು ಹೋಗ್ಲಿಲ್ಲ. ಒಂದು ವರ್ಷದ ನಂತರ ಅನಾಮಿಕಾ ತಾನು ಹುಟ್ಟಿದ ಗ್ರಾಮದಲ್ಲಿ ಒಂದು ಸೆಲ್ಫ್ ಹೆಲ್ಪ್ ಸೆಂಟರ್ ಅನ್ನು ಸ್ಟಾರ್ಟ್ ಮಾಡುತ್ತಾಳೆ. ಬಡ ಹುಡುಗಿಯರಿಗೆ ಮ್ಯಾನರ್ಸ್, ಕಮ್ಯುನಿಕೇಶನ್, ಹೋಮ್ ಡೆಕೋರ್, ಬಿಸ್ನೆಸ್ ಸ್ಕಿಲ್, ಟೈಲರಿಂಗ್ ಅಂತದನ್ನು ಕಲಿಸಲಿಕ್ಕೆ ಶುರು ಮಾಡುತ್ತಾಳೆ. ಅತ್ತೆ ಶಾರದಾ ಅಲ್ಲಿಗೆ ಹೋಗಿ ಒಂದು ದಿನ ಮಾತನಾಡುತ್ತಾಳೆ. ನನ್ನ ಸೊಸೆ ಅನಾಮಿಕಾ ಒಂದು ಕಾಲದಲ್ಲಿ ಬಡವಳು ಅಂತ ಬೈದೆ, ಆದ್ರೆ ಈಗ ಬಡವರಿಗೆ ದಾರಿ ತೋರಿಸ್ತಾ ಇದ್ದಾಳೆ. ನಾವು ಬಡತನದಲ್ಲಿ ಇರಬಾರ್ದು, ಮನಸ್ಸು ರಿಚ್ ಆಗಿರ್ಬೇಕು. ಜನರೆಲ್ಲ ಚಪ್ಪಾಳೆ ಹೊಡೆಯುತ್ತಾರೆ. ರಮೇಶ್ ಗರ್ವದಿಂದ ಅನಾಮಿಕಳನ್ನು ನೋಡುತ್ತಾನೆ. ಅನಾಮಿಕಾ ನಗುತ್ತಾ ತನ್ನ ಅತ್ತೆಯನ್ನು ಅಪ್ಕೋತಾಳೆ. ಮದುವೆ ಅನ್ನೋದು ಎರಡು ಮನುಷ್ಯರ ಮಧ್ಯ ಪ್ರೇಮದ ಒಪ್ಪಂದ ಅಲ್ಲ, ಅದು ಎರಡು ಮನಸ್ಸುಗಳು ಕಲೆತು ಒಂದಾಗಬೇಕು ಅನ್ನೋ ಪ್ರಯತ್ನ. ಹಾಗೆ ಬಡ ಅನಾಮಿಕಾ ಶ್ರೀಮಂತ ಸೊಸೆಯಾಗಿ ಬದಲಾಗಿ ಹೋಗಿ ತನ್ನ ಜೀವನವನ್ನು ಕಾಪಾಡಿಕೊಳ್ಳುತ್ತಾ ತನ್ನ ಸಂಸಾರವನ್ನು ನಿಲ್ಲಿಸಿಕೊಳ್ಳುತ್ತಾಳೆ. ಗಂಡ, ಅತ್ತೆ, ಮಾವಂದಿರ ಜೊತೆ ಆನಂದದಿಂದಿರುತ್ತಾಳೆ.